ಲಿಂಗಣ್ಣ ಮತ್ತಿಮೂಲ ಹಾಗೂ ನಾಗೇಂದ್ರ ಉತ್ಕಳಗಳು ಕಾರ್ಯಕ್ರಮ ನಿರ್ವಹಣೆಯಾಗಿರುವಂತಹ ಗುರುನಾಥ್ ಪೂಜಾರಿ ಅವರಿಗೆ ಸತೀಶ್ ಮಡಿಕೇರಿ ಹಾಗೂ ಪ್ಲೀಸ್ ಈಗ ಕಾರ್ಯಕ್ರಮದ ಕಲಬುರಗಿ ಜಿಲ್ಲಾ ಸಂಘದ ಸಂಯುಕ್ತ ಆಚರಣೆಯನ್ನು ಹೊರಗಾಲಲ್ಲಿರ್ತಕ್ಕಂಥ ಈ ಅಭಿಯಾನವನ್ನು ಸಮರ್ಪಕ ನಿಟ್ಟಿನಲ್ಲಿ 25 ವರ್ಷಗಳ ವಿಚಾರಗಳನ್ನು ಹೇಳಬೇಕಂತಕ್ಕಂಥ ನಿಟ್ಟಿನಲ್ಲಿದ್ದಂಥ ಸಂದರ್ಭದಲ್ಲಿ 15 ಈಗ ಮುಂದಿನ ತಯಾರಿ ಕುರುಬರ ಧರ್ಮದ ಜಾಗೃತಿಯ ಸಂಕೇತವಾಗಿರುವಂತಹ ಹಣ್ಣಿನ ಭಂಡಾರ ಹೆಗಲ ಮೇಲೆ ಕಂಬಳಿಟ್ಟು ನಮ್ಮ ಒಂದು 2 ನಿಮಿಷದ ಒಂದು ನೃತ್ಯವನ್ನು ಮಾಡಲು ಆಗಮಿಸಿದ್ದಾರೆ. ಕುಮಾರಿ ಸೃಷ್ಟಿ ಗಾರಪ್ಪ ವಾಡಿಯವರಿಂದ ಒಂದು 2 ನಿಮಿಷದ ಕುರುಬರ ಒಂದು ಹಾಡನ್ನ ಪ್ರದರ್ಶನ ಮಾಡುವುದರ ಮುಖಾಂತರ ಮಹಾಕವಿ ಕಾಳಿದಾಸರು ಸಿಗ್ತಾರೆ. ಸಾಮ್ರಾಜ್ಯಗಳನ್ನ ಕಟ್ಟಬೇಕು ಅಂದ್ರೆ ನಿಮ್ಗೆ ಹಕ್ಕಬುಕ್ಕರು ಸಿಗ್ತಾರೆ, ನಮ್ಮಲ್ಲಿ ರಾಷ್ಟ್ರಕೂಟರು ಸಿಗ್ತಾರೆ. ನಮಗೆ ಶೌರ್ಯದಲ್ಲಿ ಉದಾಹರಣೆ ತಗೋಬೇಕು ಅಂದ್ರೆ ನಿಮ್ಗೆ ಸಂಗೊಳ್ಳಿ ರಾಯಣ್ಣ ಸಿಗ್ತಾರೆ. ನಮಗೆ ದಾರ್ಶನಿಕದಲ್ಲಿ ಆಧ್ಯಾತ್ಮಿಕವಾಗಿ ನಮಗೆ ಪಾಠಗಳು ಬೇಕು, ಉದಾಹರಣೆಗಳು ಬೇಕು ಅಂದ್ರೆ ನಮಗೆ ಕನಕದಾಸರು ಸಿಗ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಆಡಳಿತ ಹೇಗೆ ಮಾಡಬೇಕು ಅಂದ್ರೆ ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಿಗ್ತಾರೆ. ಇಷ್ಟು ದೊಡ್ಡ ಇತಿಹಾಸ ಇರುವಂತ ತಮ್ಮ ಸಮಾಜ ಇದೆ. ರಾಮಚಂದ್ರಪ್ಪ ಅವರು ಹೇಳಿದಲ್ಲಿ ಬಹಳ ಅರ್ಥ ಇದೆ. ಹಿಂದೆ ನಿಮ್ಮ ಇತಿಹಾಸವನ್ನ ತಿಳ್ಕೊಂಡು ಮುಂದೆ ನಾವು ಯಾವ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂತ ನಾವು ಹೊರತರಬೇಕಾಗಿದೆ. ಇವತ್ತು ನಮ್ಮ ಸಂವಿಧಾನದ ಪೀಠಿಕೆಯನ್ನ ನಾವು ಗಮನಿಸಿದ್ದೀರಾ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸಂವಿಧಾನದ ಪೀಠಿಕೆ ಮೇಲೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಎಲ್ಲ ಕಡೆನೂ ಅದನ್ನು ಬೋಧನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಿದೆ, ನಾವು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ನಾವು ಒದಗಿಸಿಕೊಡ್ತೇವೆ ಅಂತ ನಾವು ನಮ್ಮ ಪೀಠಿಕೆಯಲ್ಲಿ ನಾವು ಹೇಳಿದ್ದೇವೆ. ಅದು ಯಾವುದಾದ್ರೂ ಸರ್ಕಾರ ಇವತ್ತು ಭಾರತದಲ್ಲಿ ಮಾಡ್ತಾ ಇದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಉದಾಹರಣೆಗೆ ನೀವು 5 ಗ್ಯಾರಂಟಿಗಳ ತಗೊಳ್ಳಿ. 5 ಗ್ಯಾರಂಟಿಗಳು ನಮ್ಮ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದಾಗ ಆರ್ಥಿಕ ಹೊರೆ ಬಹಳ ಆಗುತ್ತೆ, ಇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಜೆಪಿ ಅವರು ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು. ಆದ್ರೆ 2 ವರ್ಷ ಆಗ್ತಾ ಬಂದಿದೆ. 1 ಅಲ್ಲ, 2 ಅಲ್ಲ, 10 ಅಲ್ಲ, 100 ಅಲ್ಲ, 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಬಡವರಿಗೆ ಇವತ್ತು ಸಿದ್ದರಾಮಯ್ಯ ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಒಂದು ಆರ್ಥಿಕ ಸ್ಥಿರತೆ ಕೊಡ್ತಾ ಇದ್ದಾರೆ. ನಮಗೆ ಬಿಜೆಪಿ ಅವರಿಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಿಮ್ಮ ದುಡ್ಡು ಅವ್ರ ಜೇಬಿನಲ್ಲಿ ಇರ್ಬೇಕಂತಾರೆ, ಆದ್ರೆ ನಮ್ಮ ಸರ್ಕಾರ ನಿಮ್ಮ ದುಡ್ಡು ನಿಮ್ಮ ಜೇಬಿನಲ್ಲಿ ಇರಬೇಕು, ನಿಮ್ಗೆ ಖರ್ಚಾಗಬೇಕು ಅಂತ ಮಾಡ್ತಾ ಇರೋದು. ಮಾತಾಡ್ಬೇಕಾದ್ರೆ ಬಹಳಷ್ಟು ಇದೆ, ಆದ್ರೆ ಸಮಯ ಕಮ್ಮಿ ಇದೆ. ಒಂದೇ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕುರುಬ ಸಮಾಜ ಒಂದು ಜಾತಿಯಲ್ಲ, ಒಂದು ನೀತಿ. ಎಲ್ಲರೂ ಕೂಡ ಏನ್ ಹೇಳ್ತಾರೆ, ಹಾಲು ಮತಸ್ಥರು ಯಾವತ್ತು ಸುಳ್ಳು ಹೇಳೋದಿಲ್ಲ ಅಂತ. ಹೌದಲ್ಲ? ಅದಕ್ಕೆ ಇವತ್ತು ನಾವು ಏನ್ ನುಡಿತೀವಿ ಅದು ನಾವು ತೋರಿಸ್ತಾ ಇದ್ದೀವಿ. ಬಿಜೆಪಿ ಅವರಿರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಹೇಳ್ತಾರೆ ನಾವು ಏನು ಮಾಡಿಲ್ಲ ಅಂತ. ಆದ್ರೆ ಏನ್ ಮಾಡಿಲ್ಲ ಅಂತ ಹೇಳ್ತಾ ನಾವು ಇವತ್ತು ನೀವೇ ಉದಾಹರಣೆ ತಗೊಳ್ಳಿ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನ 371 ಜೆ ಯಾರು ಮಾಡಿದ್ದು? ನಾವು ಮಾಡಿದ್ದು. 5,000 ಕೋಟಿ ಪ್ರತಿ ವರ್ಷ ಈ ಭಾಗದ ಅಭಿವೃದ್ಧಿಗೆ ಕೊಡಿಸ್ತಾ ಇರೋದು ಯಾರು? ನಾವು ಕೊಡಿಸ್ತಾ ಇರೋದು. ಇದರಿಂದ ಮೀಸಲಾತಿ 371 ಮೀಸಲಾತಿ ತಂದು
ಇವತ್ತು ಉದ್ಯೋಗ ಎಲ್ಲರಿಗೂ ಸಿಗ್ತಾ ಇದೆಯಾ ಇಲ್ಲ ಹೇಳಿ? ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆಯಾ ಇಲ್ಲ? ಎಲ್ಲರಿಗೂ ಸಿಗ್ತಾ ಇದೆ. ನಾವು ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ, ಯಾರಿಗೆ ಓಟ್ ಹಾಕಿದೀವಿ ಅಂತ ನೋಡಿಲ್ಲ. ನಮ್ಮ ಗ್ಯಾರಂಟಿಗಳಿರ್ಬೋದು, ಆರ್ಟಿಕಲ್ 371 ಇರ್ಬೋದು, ನಾವು ಪ್ರತಿಯೊಂದು ಮನೆಗೆ ಇವತ್ತು ಕಲ್ಪಿಸ್ತಾ ಇದ್ದೀವಿ. ಆದ್ರೆ ಇವತ್ತು ನಾನು ಹೇಳ್ದಂಗೆ ಇವತ್ತು ಯಾರಾದ್ರೂ ಅಕ್ಷರಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರ್ತಾ ಇದ್ರೆ ಅದು ನಮ್ಮ ಸರ್ಕಾರ ತರ್ತಾ ಇದೆ. ವಿದ್ಯಾಸಿರಿ ಕಾರ್ಯಕ್ರಮ ನೋಡಿ, ಮಾತೃಪೂರ್ಣ ಯೋಜನೆ ಕಾರ್ಯಕ್ರಮ ನೋಡಿ, ಪಶುಭಾಗ್ಯ ನೋಡಿ, ಅನ್ನ ಭಾಗ್ಯ ನೋಡಿ, ಕ್ಷೀರ ಭಾಗ್ಯ ನೋಡಿ, ಕ್ಷೀರಧಾರ ಕರ್ಮ ನೋಡಿ, ಎಲ್ಲರೂ ಕೂಡ ಬಡವರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವಂತ ಕಾರ್ಯಕ್ರಮ. ಈಗ ತಾನೇ 500 ಮಳಿಗೆಗಳನ್ನ, ನಮ್ಮ ಯಾವುದು KMF ಮಳಿಗೆಗಳನ್ನ, ಹಾಲಿನ ಮಳಿಗೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಶ್ಚರ್ಯ ಆಗುತ್ತೆ ನಿಮಗೆ. ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಪ್ರತಿಯೊಂದು ಲೀಟರಿಗೆ 5 ರೂಪಾಯಿ ಪ್ರೋತ್ಸಾಹಧನ ರೈತರಿಗೆ ಸಿಗ್ತಾ ಇದೆ. 1 ಕೋಟಿ ಲೀಟರ್ ಪ್ರತಿದಿನ ನಾವು ಮಾಡ್ತಾ ಇದೀವಿ. ಅಂದ್ರೆ 5 ಕೋಟಿ ರೂಪಾಯಿ ಪ್ರತಿದಿನ ಇವತ್ತು ನೇರವಾಗಿ ರೈತರಿಗೆ ಹೋಗ್ತಾ ಇದೆ. ಅಂದ್ರೆ ವರ್ಷಕ್ಕೆ 1700 ಕೋಟಿ ರೂಪಾಯಿ ಇವತ್ತು ರೈತರಿಗೆ ನಾವು ಖರ್ಚು ಮಾಡ್ತಾ ಇದೀವಿ, ಬರೇ ಹಾಲ್ಗೋಸ್ಕರ. ಇವತ್ತು ಇದೆಲ್ಲವೂ ನಡೀತಾ ಇದೆ. ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಕಮ್ಮಿ ಇದೆ. ಅವ್ರು ಏನೋ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರಂದ್ರೆ ಅದೇ ನಂಬ್ತೀರಾ? ಕಣ್ಣಿ ಕಾಣೋದು ಯಾವುದು ನಂಬ್ತಾ ಇಲ್ಲ. ESIC ಕಣ್ಣಿ ಕಾಣ್ತದ ನಿಮಗೆ? ಸೆಂಟ್ರಲ್ ಯೂನಿವರ್ಸಿಟಿ ಕಣ್ಣಿ ಕಾಣ್ತದ ನಿಮಗೆ? ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಣ್ಣಿ ಕಾಣ್ತದ ನಿಮಗೆ? ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಾಣ್ತದ ಕಣ್ಣಿಗೆ? ಜಯದೇವ ಕಾರ್ಡಿಯಾಲಜಿ ಸೆಂಟರ್ ಕಾಣಿಸುತ್ತಾ ನಿಮಗೆ? ಕಿದ್ವಾ ಕ್ಯಾನ್ಸರ್ ಹಾಸ್ಪಿಟಲ್ ಕಾಣ್ತಾ ಇದೆಯಾ? ಕಲ್ಯಾಣ ಪಥದಲ್ಲಿ ರೋಡ್ ಆಗ್ತಾ ಇರೋದು ಕಾಣ್ತಾ ಇದೆಯಾ? ಊರೂರಿಗೆ ನೀರು ಕೊಡ್ತಾ ಇರೋದು ಜಲ್ ಜೀವನ್ ಮಿಷನ್ ಕಾಣ್ತಾ ಇದೆಯಾ? ಇವತ್ತು ಬೆಣ್ಣೆಕೋರ ಯೋಜನೆ ಕಾಣ್ತಾ ಇದೆಯಾ? ಇವತ್ತು ನಿಮ್ಮ UKP ಪ್ರಾಜೆಕ್ಟ್ ನಲ್ಲಿ ಫೇಸ್ 3 ಅನ್ನೋದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು. ಇವತ್ತು 72,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಕಣ್ಣಿಗೆ ಕಾಣಿದ್ರು ಕೂಡ ಇವತ್ತು ಜನರು ನಮಗೆ ನಮ್ಮ ಪರವಾಗಿ ನಿಂತು ಮಾತಾಡಬೇಕಾಗಿದೆ. ಇವತ್ತು ಇದ್ರ ಏನಾಗ್ತಾ ಇದೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ಕೊಂಡು ನಾವು ಹೋಗ್ತಾನೆ ಇದೀವಿ. ಅದ್ರ ಹಿಂದೆ ಜನರು ಸುಳ್ಳು ಹೇಳ್ಕೊತಾನೆ ಬರ್ತಾ ಇದ್ದಾರೆ. ದಯವಿಟ್ಟು ಈ ಸುಳ್ಳಿಗೆ ಬಲಿಯಾಗಬೇಡಿ. ಯಾರು ನಿಮ್ಮ ಪರವಾಗಿರ್ತಾರೆ, ಯಾರು ನಿಮ್ಮ ಜೊತೆ ಇರ್ತಾರೆ, ಅದನ್ನ ನೀವು ಆಲಿಸಿ ತೂಕ ಮಾಡಿ. ಯಾರು ನಿಮ್ಮ ಪರವಾಗಿ ಮಾಡಿದ್ದಾರೆ, ಹಿಂದೆ ಮಾಡಿದ್ದಾರೆ, ಇವಾಗ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತ ನೀವು ತಿಳುವಳಿಕೆಯಿಂದ ನೀವು ತಿಳ್ಕೊಂಡು ತಾವು ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಆದ್ರಿಂದ ಬಂಧುಗಳೇ, ಬಹುಶಃ ಬಹಳ ವರ್ಷದ ನಂತರ ತಾವು ಏನು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರಿ. ಅದು ನಮ್ಮ 3 ಎಕರೆ ಜಮೀನಿರ್ಬೋದು, ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂದಿರ್ಬೋದು, ಅಥವಾ ಬಸ್ ಸ್ಟ್ಯಾಂಡಿನ ನಾಮಕರಣದಿರ್ಬೋದು, ಅವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಮಾಡಿಕೊಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ದೀವಿ, ನಾವು ನುಡಿದಂತೆ ನಾವು ನಡೆದು ತೋರಿಸಿದ್ದೀವಿ ಅಂದ್ಬಿಟ್ಟು ಇವತ್ತು ತಾವು ಈ ಒಂದು ದೊಡ್ಡ ಸಮಾವೇಶ ಮಾಡಿದ್ದೀರಾ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದೆಲ್ಲ ಆಗಿದ್ದು ಬರೇ ಸುರೇಶ್ ಅಣ್ಣನಿಂದ ಅಥವಾ ನಮ್ಮಿಂದ ಅಂತ ಅಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಕೆಲಸ ಆಗಿದೆ ಅಂತ ನಾನು ಹೇಳಕ್ಕೆ ಅನುಭವಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಸಾಕಷ್ಟು ಕಾನೂನಿನ ತೊಡಕಿತ್ತು. ಆದರೂ ಕೂಡ ಇವತ್ತು ಕ್ಯಾಬಿನೆಟಿಗೆ ತಂದು ಅದನ್ನ ಕಾನೂನ ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಿ ಇವತ್ತು ತಮ್ಮ ಸಮಾಜಕ್ಕೆ ನಾವು ಲೋಕಾರ್ಪಣೆಯನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ನಾನು ಮಾತಾಡಬೇಕಂದ್ರೆ, ನಾನು ಬಹಳಷ್ಟು ಈ ಸಮುದಾಯದಿಂದ ಕಲ್ತಿದ್ದೀನಿ. ನಮ್ಮ ಕುರುಬ ಸಮುದಾಯ ಅಂದರೆ ನಮ್ಮೆಲ್ಲರಿಗೂ ಕಲೀಲಿಕ್ಕೆ ಬಹಳ ಸಿಗುತ್ತೆ. ಎಲ್ಲ ಕ್ಷೇತ್ರದಲ್ಲೂ ತಾವು ಮುಂಚೂಣಿನಲ್ಲಿದ್ದೀರ. ಇತಿಹಾಸದ ಪುಟವನ್ನು ತಾವು ತೆಗೆದು ನೋಡಿ. ಸುರೇಶ್ ಅವರು ಹೇಳ್ತಾ ಇದ್ರು, ದಯವಿಟ್ಟು ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ. ಯಾಕಂದ್ರೆ ನೀವು 4 ಗಂಟೆ ಅಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕಾಗಿದೆ. ಕೊನೆಯದಾಗಿ ನಂದು ಒಂದೇ ಒಂದು ಮಾತೇನಪ್ಪ ಅಂದ್ರೆ, ಇವತ್ತು ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಇದು ಬರೇ ಅಭಿವೃದ್ಧಿ ವಿಚಾರ ಅಲ್ಲ. ಇವತ್ತು ಒಂದು ವಿಚಿತ್ರವಾದ ವಾತಾವರಣ ನಮ್ಮ ಸಮಾಜಗಳಲ್ಲಿ ಬೆಳೀತಾ ಇದೆ. ಇವತ್ತು ಸಂವಿಧಾನದ ಪರವಾಗಿ ಹೋರಾಟ ನಡೀತಾ ಇದೆ, ಇನ್ನೊಂದು ಕಡೆ ಮನುಸ್ಮೃತಿ ಪರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಮನುವಾದದ ಬಗ್ಗೆ ಯಾರಾನ ಪ್ರತಿಭಾತ ಇಡೀ ರಾಷ್ಟ್ರದಲ್ಲಿ ಮಾತನಾಡ್ತಾ ಇದ್ರೆ 3 ಜನ, ಒಬ್ರು ರಾಹುಲ್ ಗಾಂಧಿ ಅವರು, ಇನ್ನೊಬ್ರು ಖರ್ಗೆ ಸಾಹೇಬರು, 3ನೇದವರು ನಮ್ಮ
ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ 3 ಜನರ ನೀವು ಕೈ ಬಲಿಷ್ಠಪಡಿಸಿದಾಗ ಮಾತ್ರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಅನುಷ್ಠಾನಕ್ಕೆ ನಾವು ಅಕ್ಷರಶಃ ಜಾರಿ ಕೊಡಬಹುದು. ನಾವು ನಿಮ್ಮ ಶಕ್ತಿಯನ್ನ ನಿಮ್ಮ ಶಕ್ತಿಯನ್ನು ಕೇಳ್ತಾ ಇರೋದು ನಮ್ಮ ಸ್ವಂತ ಅಧಿಕಾರಕ್ಕೋಸ್ಕರ ಅಲ್ಲ. ನಾವು ನಿಮ್ಮ ಶಕ್ತಿಯನ್ನು ಕೇಳ್ತಾ ಇರೋದು ನಮ್ಮ ರಾಜ್ಯದ ಭವಿಷ್ಯಕ್ಕೋಸ್ಕರ, ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ, ಸಂವಿಧಾನದ ಉಳಿವಿಗೋಸ್ಕರ ಇವತ್ತು ನಾವು ನಿಮ್ಮ ಶಕ್ತಿಯನ್ನು ಕೇಳ್ತಾ ಇದ್ವಿ. ಆದ್ರಿಂದ ಬಂಧುಗಳೇ, ದಯವಿಟ್ಟು ಇವತ್ತು ತಮ್ಮೆಲ್ಲರ ಸಹಕಾರ ಹಿಂದೆ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ, ಬರೀ ಸಮಾಜದಂತ ಅಷ್ಟೇ ಅಲ್ಲ, ಮುಂದೆ ಕೂಡ ತಾವೆಲ್ಲರೂ ನಮಗೆ ಬೆಂಬಲ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಮಾನ್ಯ ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಬಂದು ಪ್ರೀತಿ ಮಾಡ್ತಾರೆ ಸರ್, ಅವಾಗ ಬಂದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಆದ್ರಿಂದ ನಿಮ್ಮ ಆಶೀರ್ವಾದ ಏನಿದೆ ಬರೇ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರೋದು ಬೇಡ, ಬರೇ ಸುರೇಶ್ ಅವ್ರ ಮೇಲೆ ಇರೋದು ಬೇಡ, ನನ್ನ ಮೇಲೂ ಇರಲಿ, ಅಜಯ್ ಸಿಂಗ್ ಅವ್ರ ಮೇಲೂ ಇರಲಿ, ನಮ್ಮ ಮಲ್ಲಪ್ರಭು ಪಾಟೀಲ್ ಅವ್ರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಏನು ಒಂದು ಸಂಘಟನೆಯ ಶಕ್ತಿ ಇದೆ, ಇದು ಸಂವಿಧಾನಕ್ಕೂ ಕೂಡ ಒಂದು ಶಕ್ತಿ ಆಗಲಿ ಅಂತ ತಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಂತ ಹೇಳಿ ಮಾಡ್ಕೊಂಡು, ಮತ್ತು ನಗರದ ಸಿಟಿ ಬಸ್ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಹೆಸರನ್ನು ಸಹ ನಾಮಕರಣ ಮಾಡಿರುವಂಥದ್ದು. ಅದು ಬಹಳಷ್ಟು ವರ್ಷಗಳಿಂದ ಸುಮಾರು 3 ಎಕರೆ ಜಾಗವನ್ನು ಉನ್ನತ ಶಿಕ್ಷಣ ಇಲಾಖೆಯವರ ಒಂದು ಸುಪರ್ದಿಯಲ್ಲಿದ್ದಂತಹ ಜಾಗವನ್ನು ಇವತ್ತು ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಸೇರ್ತಿದೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಸಹ ಗುಲ್ಬರ್ಗ ನಗರದ ಪ್ರಾಧಿಕಾರದಿಂದ 3 ಕೋಟಿ ರೂಪಾಯಿ ಹಣವನ್ನು ಕೊಡಿ ಅಂತ ಹೇಳಿದ್ದಾರೆ. ನಾನು ಈ ಸಭೆಯ ಮುಖಾಂತರ 3 ಕೋಟಿ ರೂಪಾಯಿಗಳನ್ನು ಈ ಸಮಾಜದ ಒಂದು ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿಗಳ ಅನುದಾನವನ್ನು ಸಹ ಕೊಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಮಾಜದ ಒಳಿತನ್ನೇ ಯಾವತ್ತೂ ಬಯಸುವ ಸಿದ್ದರಾಮಯ್ಯ ಸಾಹೇಬರು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದ್ದಾರೆ. ಈ ದೇಶ ಕಂಡಂತಹ ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ, ಅವರು ಕುರುಬ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೂ ನಿಮಗೂ ಎಲ್ರಿಗೂ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯ ಸಾಹೇಬರು ಈ ಮಠವನ್ನು ಕಟ್ಟಿದ್ದು, ಕುರುಬ ಸಮಾಜದ ಮಠವನ್ನು ಕಟ್ಟಿದಂತಹ ಶ್ರೇಯಸ್ಸು ಇವತ್ತು ಯಾರಿಗಾದ್ರೂ ಹೋದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ. ಆ ಮಠಕ್ಕೆ ಹಳ್ಳಿಗೆ ತಿರುಗಿ ವಂತಿಗೆಯನ್ನು 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿ ಈ ಥರ ವಂತಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡಿ ಮಠವನ್ನು ಕಟ್ಟಿದಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತ್ರ ಹೋಗಬೇಕು. ಈಗ ಬಹಳಷ್ಟು ಜನ ಮಠವನ್ನು ನಾನು ಕಟ್ಟಿದೆ, ನೀನು ಕಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳು, ಅವರ ಬಗ್ಗೆ ಕ್ಷುಲ್ಲಕ ರಾಜಕಾರಣ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ನಾನು ಈಗ ಭಾಳ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಠವನ್ನು ಕಟ್ಟಿ 4 ಶಾಖಾ ಮಠಗಳನ್ನು ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಮಾಜದ ಒಳಿತಿಗಾಗಿ ಕುರುಬ ಸಮಾಜದ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಕಟ್ಟ ಕಡೆಯ ಸಮಾಜ ಯಾವುದಿದೆ ಆ ಎಲ್ಲ ಸಮಾಜಗಳಿಗೂ ಒಳ್ಳೆಯದನ್ನೇ ಮಾಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಹ ಅವ್ರ ಜೊತೆಯಲ್ಲಿ ಯಾವತ್ತೂ ನಿಲ್ಲುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಹ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವತ್ತೂ ಸಹಕಾರ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಅವ್ರನ್ನೂ ಸಹ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ಜನತೆಯ ಪರವಾಗಿ ಅವರು ಮಾಡ್ತಾ ಇರುವಂಥ ಕೆಲಸಗಳಿಗೆ ನಿಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರ್ತದೆ. ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇರೋ ತನಕ ಅವರನ್ನ ಯಾರು ಯಾವುದೇ ಕಾರಣಕ್ಕೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು
ನಮ್ಮ ದ್ವಿತೀಯ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು, KC ಇರ್ತಕ್ಕಂಥ ಜನಾಂಗ 7% ಇದ್ರೂ ಕೂಡ ಶಿಕ್ಷಣದಲ್ಲಿ ಬಹಳ ಹಿಂದೆ ಬಿದ್ದಿದೆ, ಹಿಂದೆ ಉಳಿದಿದೆ ಅಂತಕ್ಕಂಥ ಚಿತ್ರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಜನರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇದು ಜಾತ್ಯತೀತ ರಾಷ್ಟ್ರ ಅಂತೇಳಿ. ಆದರೂ ನಾನು 92ನೇ ಇಸ್ವಿನಲ್ಲಿ ಒಂದು ಗುರುಪೀಠ ಆಗಬೇಕು, ಅಲ್ಲಿವರೆಗೆ ಗುರುಪೀಠ ಇರಲಿಲ್ಲ. ಗುರುಪೀಠ ಆದದ್ದು 1992ನೇ ಇಸ್ವಿ ಮಾಡಿ ಅವತ್ತು ಗುರುಪೀಠ ಆಯಿತು. ಗುರುಪೀಠ ಮಾಡಿದಂಥ ಉದ್ದೇಶ ಎಲ್ಲ ಶೋಷಿತ ವರ್ಗಗಳಿಗೆ ಒಂದು ಗುರುಪೀಠ ಇರಬೇಕು. ಆ ಗುರುಪೀಠದ ಮೂಲಕ ಶೋಷಿತ ವರ್ಗದ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಶಿಕ್ಷಣ